ಮೈಸೂರಿನಿಂದ ಶ್ರೀ ಪುಷ್ಪಗಿರಿ ಮಠಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಿಂದ ಒತ್ತಾಯ. ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನವು ರಾಜ್ಯದಲ್ಲಿಯೇ ಪ್ರವಾಸಿ ತಾಣವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ದೂರದಿಂದ ಬರುವವರ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು, ಜಿಲ್ಲಾಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಮುಖ್ಯಸ್ಥರು ಮೈಸೂರಿನಿಂದ ಹಗರೆ ಹಾಗೂ ಹಳೇಬೀಡು ಮಾರ್ಗವಾಗಿ ಸಾರಿಗೆ ಬಸ್ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಸೋಮಶೇಖರ್ ಸದಾಶಿವ ಸ್ವಾಮೀಜಿ ಒತ್ತಾಯಿಸಿದರು. ಅವರು ಶ್ರೀಮಠದಲ್ಲಿ ಎಚ್ಎಸ್ಎನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸ್ವಾಮೀಜಿ ಅವರು, ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಹಿಂದಿನಿಂದಲೂ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಬೇರೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತನ್ನದೇ ಆದ ಪ್ರವಾಸಿಗರನ್ನ ಹೊಂದಿದೆ. ಇದರ ಜೊತೆಗೆ ಶ್ರೀಮಠದಲ್ಲಿ ಪ್ರತಿನಿತ್ಯ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಚಟುವಟಿಕೆಗಳು ಹಾಗೂ ಪ್ರವಾಸಿಗರಿಗಾಗಿ ಬೇರೆ ಉತ್ತಮ ಕಾರ್ಯಗಳನ್ನು ನಡೆಸುತ್ತಿದೆ. ಪ್ರವಾಸಿಗರಿಗಾಗಿ ಆಕರ್ಷಿಸುವಂತಹ ಬೃಹತ್ತಾದ ಆದಿಯೋಗಿ ಮೂರ್ತಿ, 108 ಶಿವಲಿಂಗಗಳು, 12 ಜ್ಯೋತಿರ್ಲಿಂಗಗಳು, ಗುರುಭವನ, ಶ್ರೀ ಗುರು ಕರಬೇಶ್ವರ ಜೈನರವರ ಮೂರ್ತಿ, ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಹೀಗೆ 16 ವೀಕ್ಷಣಾ ಕೇಂದ್ರಗಳು ಮಠದ ಆವರಣದಲ್ಲಿರುವುದರಿಂದ ದಿನದಿಂದ ದಿನಕ್ಕೆ ರಾಜ್ಯಾದ್ಯಂತ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ. ಈಗಾಗಲೇ ಬೆಂಗಳೂರಿನಿಂದ ಹಗರೆ ಮಾರ್ಗವಾಗಿ ಸಾರಿಗೆ ಬಸ್ ವ್ಯವಸ್ಥೆ ಇದ್ದು ಪ್ರವಾಸಿಗರಿಗೆ ತುಂಬಾ ಅನುಕೂಲವಾಗಿದೆ. ಅದೇ ರೀತಿ ಮೈಸೂರಿನಿಂದ ಹಗರೆ ಮಾರ್ಗವಾಗಿ ಮಠಕ್ಕೆ ಬಂದು ರಾತ್ರಿ ಅಲ್ಲಿಯೇ ತಂಗಿ ಬೆಳಗ್ಗೆ ಹೊರಡುವಂತೆ ವ್ಯವಸ್ಥೆ ಮಾಡಬೇಕು. ಇದರಿಂದ ಶ್ರೀಮಠಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ. ಆದ್ದರಿಂದ ಕೆಎಸ್ಆರ್ಟಿಸಿ ಹಾಗೂ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೆಎಸ್ಆರ್ಟಿಸಿ ಇಲಾಖೆಯ ಮುಖ್ಯಸ್ಥರಿಗೆ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ಪುಷ್ಪಗಿರಿ ಮಹಾಸಂಸ್ಥಾನವು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕವಾಗಿ ಮತ್ತು ತನ್ನದೇ ಆದಂಥ ಸಾರ್ವಜನಿಕ ಸೇವೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಪುಷ್ಪಗಿರಿ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದೆ. ಪ್ರತಿನಿತ್ಯ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಚಟುವಟಿಕೆಗಳು ಮತ್ತು ಬೇರೆ ವಿಧದ ಕಾರ್ಯಕ್ರಮಗಳು ಇಲ್ಲಿ ಅತಿ ಹೆಚ್ಚು ಇವತ್ತು ನಡೀತಾ ಇದೆ. ಹಾಗಾಗಿ ಇಲ್ಲಿ ಪ್ರವಾಸಿಗರಿಗೆ ಆಕರ್ಷಿಸುವಂಥ ಬೃಹತ್ತಾದಂಥ ಆದಿಯೋಗಿ ಮೂರ್ತಿ, ಹಾಗೆ 108 ಶಿವಲಿಂಗಗಳು, 12 ಜ್ಯೋತಿರ್ಲಿಂಗಗಳು, ಗುರುಭವನ, ಹಾಗೆ ಶ್ರೀ ಗುರು ಕರಬೇಶ್ವರ ಜೈನವರ ಮೂರ್ತಿ, ಹಾಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಹೀಗೆ 16 ವೀಕ್ಷಣಾ ಕೇಂದ್ರಗಳು ಇಲ್ಲಿ ಇರುವಂಥದ್ದನ್ನು ನಾವು ತಾವೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಪ್ರವಾಸಿಗರು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಈಗಾಗಲೇ ಬೆಂಗಳೂರು ವಿಭಾಗದಿಂದ ಒಂದು ರಾತ್ರಿ 9 ಗಂಟೆಗೆ ಆಲ್ಟಿಂಗ್ ಬಸ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ಮೈಸೂರು ವಿಭಾಗದಿಂದ ಮತ್ತು ಮೈಸೂರು ಮಾರ್ಗವಾಗಿ ನಮಗೆ 9 ಗಂಟೆಗೆ ಹಗರೆ ಮತ್ತು ಚಿಕ್ಕಮೂರು ಮಾರ್ಗವಾಗಿ ನಮಗೆ ಬೆಟ್ಟಕ್ಕೆ ಒಂದು ಆಲ್ಟಿಂಗ್ ಬಸ್ ತುಂಬ ಅವಶ್ಯಕತೆ ಇದೆ. ಭಕ್ತಾದಿಗಳಿಗೆ ಇದರ ಮುಖಾಂತರ ರಾತ್ರಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಉಪಯೋಗ ಆಗಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಇದೆ. ಹಾಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಸಾರಿಗೆಯ ಅಧಿಕಾರಿಗಳು ಮತ್ತು ಡಿಪೋಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಇದನ್ನು ತಕ್ಷಣ ಸ್ಪಂದಿಸಿ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.